ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ಒಂದರಿಂದ ಒಂದು ತೊಂದರೆಗಳು ಬರ್ತಾ ಇದೆ. ಆರೋಗ್ಯದ ಸಮಸ್ಯೆಗಳು, ಬಿಸ್ನೆಸ್ ಪ್ರಾಬ್ಲಮ್ಸ್, ಮದುವೆ ತುಂಬ ಡಿಲೇ ಆಗ್ತಾ ಇರ್ಬೋದು, ಅಥವಾ ನೀವು ಅಂದ್ಕೊಳ್ಳುವಂಥ ಕೆಲಸ ಸಿಗದೇ ಇರಬಹುದು. ಸೊ ನಿಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇತ್ತು ಅಂತಂದರೆ ಖಂಡಿತ ಈ ಎಲ್ಲ ಒಂದು ತೊಂದರೆಗಳಿಂದ ಹೊರಗಡೆ ಬರ್ತೀರಾ. ಸಾಕಷ್ಟು ಜನ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರಾ, ಅಕ್ಷಯ ವೃಕ್ಷದ ಬಗ್ಗೆ ತಿಳ್ಕೊಳ್ಬೇಕು, ಪಡೆದುಕೊಳ್ಬೇಕು, ಪ್ರೀತಿಯಿಂದ ಮಾಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ನಂಬರ್ಸ್ ಬರ್ತಾ ಇದೆ. ಅದಕ್ಕೆ ಕರೆ ಮಾಡಿದಾಗ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ಮಾಹಿತಿ, ಮಾರ್ಗದರ್ಶನ ಜೊತೆಗೆ ಅರ್ಥಪೂರ್ಣವಾಗಿರುವಂತಹ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಕಳೆದ ಕೆಲವು ದಿನಗಳಿಂದ ಈ ಸಂಜೆ ಕಾರ್ಯಕ್ರಮದಲ್ಲಿ ಮಂತ್ರದ ಸೀರೀಸ್ ಅಂತಲೇ ಹೇಳ್ಬೋದು, ಮಂತ್ರದ ಮಹಿಮೆಗಳಾಗಿರ್ಬೋದು, ಮಂತ್ರ ನಮಗೆ ಸಿದ್ಧಿ ಆಗಬೇಕು ಅಥವಾ ನಾವು ಅಂದ್ಕೊಳ್ಳುವಂಥ ಕೆಲಸ ಆಗಬೇಕು ಅಂತಂದರೆ ಯಾವ್ಯಾವ ದಿನ ಯಾವ್ಯಾವ ಮಂತ್ರದ ಪಠನೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಬರ್ತಿದ್ದೀರಾ. ಇವತ್ತು ವಿಶೇಷವಾಗಿ ಬುಧವಾರ ಆಗಿರೋದ್ರಿಂದ ಈ ದಿನದ ಸಂಜೆ ಏನು ಮಾಡಬೇಕಾಗತ್ತೆ, ಯಾವ ಮಂತ್ರ ತಿಳಿಸ್ಕೊಡಿ ವೀಕ್ಷಕರು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಧೈರ್ಯಂ ಸರ್ವತ್ರ ಸಾಧನಂ. ನಿಮ್ಮ ಬಾಸ್ ಹತ್ರ ನೀವು ಏನು ಹೇಳಬೇಕಂತ ಹೊರಡ್ತೀರ್ರಿ, ಪ್ರಯತ್ನ ಪಡ್ತೀರಿ, ಅವರಿರುವಂಥ ಮೂಡ್ ನೋಡಿ ಬ್ಯಾಕ್ ಬರ್ತಾರೆ. ಇದು ಪ್ರತಿನಿತ್ಯ ನಡೆಯುತ್ತೆ, ಕೆಲವೊಬ್ಬರಿಗೆ ಪ್ರತಿ ತಿಂಗಳು ನಡೆಯುತ್ತೆ. ಇನ್ನೇನೋ ನಿಮ್ಮ ಇನ್ಸೆಂಟಿವ್ ಬಗ್ಗೆ ಕೇಳಬೇಕು ಅಂತ ಹೋಗ್ತೀರಿ, ಅಥವಾ ನಿಮ್ಮ ಪ್ರಮೋಷನ್ ಬಗ್ಗೆ ಕೇಳಬೇಕು ಅಂತ ಪ್ರಯತ್ನ ಪಡ್ತೀರಿ. ಒಟ್ಟಾರೆ ಧೈರ್ಯವೇ ಸಾಕಾಗದೆ ವಾಪಸ್ ಬರ್ತೀರಿ. ಆದರೆ ಇವತ್ತು ನೀವೇನಾದರೂ ಇಂತಹ ದಿನಕ್ಕಾಗಿಯೇ ಕಾದು, ಅದು ಮಾಘ ಮಾಸದ ಈ ಬುಧವಾರದಂದು ನೀವು ಮಾಡ್ಕೊಳ್ತೀರಿ ಅಂತಂದರೆ 10 ಗಂಟೆ 10 ನಿಮಿಷ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 10 ಗಂಟೆ 10 ನಿಮಿಷಕ್ಕೆ ನೀವು ಊಟ ಮಾಡಿದ ಎಲ್ಲ ಮಾಡಿರಿ, ಓಡಾಡ್ಕೊಂಡು ನೀವು ವಾಕ್ ಮಾಡಿಕೊಂಡು ನಾನು ಹೇಳೋ ಮಂತ್ರವನ್ನು, ಅಂದರೆ ಚಲನೆ ಇರಬೇಕದು. ಕೂತ್ಕೊಂಡು ಹೇಳೋ ಮಂತ್ರ, ತಪಸ್ ಮಾಡೋ ಮಂತ್ರ ಅಲ್ಲ ಅದು. ಆದರೆ ಮಂತ್ರಕ್ಕೂ ಮಹಿಮೆ ಇದೆ. ಮಂತ್ರದ ಮಹಿಮೆಯಲ್ಲಿ ಶಕ್ತಿಯೂ ಅಡಕವಾಗಿದೆ, ಯುಕ್ತಿಯೂ ಅಡಕವಾಗಿದೆ. ನಿನ್ನಲ್ಲಿ ಭಕ್ತಿ ಅಷ್ಟೇ ಬರಬೇಕೀಗ. ಅಂತಹ ಭಕ್ತಿಯಿಂದ ನೀನು ಹೇಳಿದ್ದೆ ಆದರೆ ಅತ್ಯಂತ ಶೀಘ್ರವಾಗಿ ನಿನ್ನ ಮನೋಕಾಮನೆ ಈಡೇರಬೇಕಾದ್ರೆ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದನ್ನು ನೀನು ಮಾಡ್ಕೊಳ್ಬೇಕು ಅಂತಂದರೆ, ಲಕ್ಷ್ಮಿ ನಿನಗೆ ಶೀಘ್ರವಾಗಿ ಒಲಿಯಬೇಕಾದರೂ ಕೂಡ ಈ ಒಂದು ಮಂತ್ರವನ್ನು ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ನೀನು ಎಷ್ಟು ಬಾರಿ 108 ಬಾರಿಗೂ ಅತ್ಯಧಿಕವಾಗಿ ಪಠಿಸಲೇಬೇಕಾಗಿರತಕ್ಕಂತಹ ಸಿದ್ಧಲಕ್ಷ್ಮೀರ್, ಮೋಕ್ಷಲಕ್ಷ್ಮೀರ್, ಜಯಲಕ್ಷ್ಮೀರ್, ಸರಸ್ವತಿ, ಶ್ರೀಲಕ್ಷ್ಮೀರ್, ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ ಈ ಮಂತ್ರವನ್ನಷ್ಟೇ ಹೇಳ್ತೀರಿ. ನೀವು ಈ ಮಂತ್ರವನ್ನು ಓಡಾಡಿಕೊಂಡು ರಾತ್ರಿ ಒಂದು 10 ನಿಮಿಷ, ಬಹುಶಃ ನೀವು 10 ಗಂಟೆ 10 ನಿಮಿಷಕ್ಕೆ ಪ್ರಾರಂಭಿಸಿದ್ರೆ ಇನ್ನೊಂದು 10 ನಿಮಿಷದೊಳಗಡೆ 108 ಬಾರಿ ಕೂಡ ನೀವು ಪಠಿಸಿಬಿಡಬಹುದು. ಇದನ್ನು ಹೇಳಿಕೊಳ್ತಾ ನಾಳೆ ಅಥವಾ ನಾಳೆದ್ದು ನಿಮ್ಮ ಕಚೇರಿಯಲ್ಲೋ, ನಿಮ್ಮ ಆಫೀಸ್ನಲ್ಲೋ, ನಿಮ್ಮ ಒಂದು ಬಿಸ್ನೆಸ್ ಸೆಂಟ್ರಲ್ಲೋ ನೀವೇನೋ ಮಾಡಬೇಕು ಅಂತಿರ್ತೀರಲ್ಲ, ಧೈರ್ಯವೇ ಇಲ್ಲದ ಹಿಂದಕ್ಕೆ ಬರ್ತಾ ಇರ್ತೀರಿ. ಅಂತಹ ಧೈರ್ಯವನ್ನೂ ಕೊಟ್ಟು ಜಯವನ್ನೂ ವಿಜಯವನ್ನೂ ನೀವು ಪಡೆದುಕೊಳ್ಳತಕ್ಕಂತಹ ಸಿದ್ಧಿಮಂತ್ರಗಳಿವು. ನನಗೆ ಸಿದ್ಧಿ ಆಗಿದ್ದು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಅದು ಕೈ ಹಿಡಲೇಬೇಕು. ಅಂತಹ ಅದ್ಭುತವಾಗಿರ್ತಕ್ಕಂಥ ಚಮತ್ಕಾರವನ್ನು ತಂದು ಕೊಡ್ತಕ್ಕಂತಹದ್ದು, ಚಮತ್ಕಾರಿಯ ಚಂದ್ರಿಕೆ ತೆಗೆದು ನೋಡಿದ್ರು ಇದು ಇರುತ್ತೆ. ಅಂತಹ ಅದ್ಭುತ ಅವಿಚ್ಛಿನ್ನಪ್ರದವಾಗಿರ್ತಕ್ಕಂಥ ಈ ಮಂತ್ರವನ್ನು ನೀವು ಹೇಳಿಕೊಳ್ತೀರಿ. ಸರ್ವ ವಿಧದಲ್ಲೂ ಕೂಡ ನೀವು ಸಫಲವನ್ನು ಕಾಣಬೇಕಾದರೆ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದನ್ನು ಪಡ್ಕೊಳ್ಬೇಕಾದ್ರೆ ಈ ಮಂತ್ರ ನಿಮಗೆ ಅತ್ಯಂತ ಅನುಕೂಲವಾಗ್ತಕ್ಕಂತಹ ಸಿದ್ಧಿ ಮಂತ್ರ. ಖಂಡಿತ ಗುರುಗಳೇ, ಇವತ್ತು ಬುಧವಾರ ಆಗಿರೋದ್ರಿಂದ ಸಿದ್ಧಿ ಮಂತ್ರ ಯಾವುದು ಈ ದಿನದ್ದು ಅನ್ನೋದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಎಷ್ಟು ಬಾರಿ ಪಠನೆ ಮಾಡಬೇಕು, ಇನ್ನು ಬುಧವಾರ ಇವತ್ತೇ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತಪ್ಪದೇ ಈ ಮಂತ್ರದ ಪಠನೆಯನ್ನು ಮಾಡಿ ಜೀವನದಲ್ಲಿ ನೀವು ಒಳಿತನ್ನು ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.